ಎಲ್ಲ ದೇವಸ್ಥಾನಗಳು ಸರ್ಕಾರದ ವತಿಯಲ್ಲಿ ಇರುವಂಥ ದೇವಸ್ಥಾನಗಳು ಹಿಂದೂ ಸಮಾಜದ ಕೈಗೆ ಸಿಗಬೇಕು ಅಂತ ಇಲ್ಲಿ ಹೋರಾಟ ಮಾಡ್ತಿರುವ ಈ ಸಂದರ್ಭದಲ್ಲಿ ಹಿಂದೂಗಳ ಪರ ಇರುವಂಥ ದೇವಸ್ಥಾನವನ್ನು ಸರ್ಕಾರಕ್ಕೆ ಬಿಟ್ಟುಕೊಡಬೇಕು ಅಂತೇಳಿ ಜೈನರು ಮತ್ತು ಹಿಂದೂಗಳ ಮಧ್ಯದಲ್ಲಿ ಒಂದು ಕಂದಕ ಸೃಷ್ಟಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶ ಖಂಡಿತ ಅಲ್ಲ. ಇದರ ಉದ್ದೇಶ ಇದರ ಹಿಂದೆ ಒಂದು ಕಮ್ಯುನಿಸ್ಟ್ ಎಡಪಂಥೀಯರ ಒಂದು ಚಿಂತನೆ ಇರುವಂಥ ನೂರಾರು ಜನರು ಕೇಸರಿ ಹಾಕಿರುವಂಥ ಒಬ್ಬ ವ್ಯಕ್ತಿಯನ್ನು ಮುಂದೆ ಬಿಟ್ಟು ಇವರ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದಾರೆ. ನಾನು ನೇರವಾಗಿ ಹೇಳಬೇಕಂದ್ರೆ ನನ್ನ ತಾಯಿಗೆ ಡಯಾಲಿಸಿಸ್ ಆಗ್ತಾಯಿದೆ 2 ವರ್ಷದಿಂದ. ಮಂಗಳೂರಲ್ಲಿ ಡಯಾಲಿಸಿಸ್ ಮಾಡ್ತಿದ್ದವ. ಅಲ್ಲಿ ನಮಗೆ ತಿಂಗಳಿಗೆ ಸಾಧಾರಣ ಒಂದು 13,000 ರಿಂದ 14,000 ವೆಚ್ಚ ಆಗ್ತಿತ್ತು. ಈಗ ಆ ಪೂರ್ತಿ ವೆಚ್ಚ SDM ಹಾಸ್ಪಿಟಲ್ನಲ್ಲಿ ಫ್ರೀಯಾಗಿ ಆಗ್ತಾ ಉಂಟು. ಇದನ್ನು ಮಾಡ್ತಿರುವಂಥವ್ರು ಯಾರು? ಸರ್ಕಾರ ಕೂಡ ಮಾಡಲಿಕ್ಕೆ ಆಗದಂಥ ಕೆಲವೊಂದಷ್ಟು ವ್ಯವಸ್ಥೆಗಳನ್ನು ಇಷ್ಟು ಚೆನ್ನಾಗಿ ಇಲ್ಲಿ ಕ್ಷೇತ್ರದ ವತಿಯಿಂದ ಮಾಡ್ತಾ ಇದ್ದಾರೆ ಅಂತಿದ್ರೆ ಇದನ್ನು ವಿರೋಧಿಸುವಂಥ ಕೆಲಸ ಯಾಕೆ ಆಗಬೇಕು? ಏನು ಇವತ್ತು ಆ ಹೆಣ್ಣು ಮಗುವಿಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ. ಕೇಳುವವರು ಈಗ ಹೇಳ್ತಿದ್ದಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ. ಆ ಸಾಕ್ಷಿ ಇವರಿಗೆ ಸಾಕ್ಷಿಯನ್ನು ಕೋರ್ಟಿಗೆ ಕೊಡಬೇಕಾದ್ರೆ ಕೊಟ್ಟರೆ ನಮ್ಮನ್ನೇನೋ ಕೊಲೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವರು ಇಷ್ಟು ಸಭೆಗಳನ್ನು ಮಾಡಿದರು, ಇಷ್ಟು ಸಭೆಯಲ್ಲಿ ಇಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಇವ್ರನ್ನ ಯಾರಾದರೂ ಮುಟ್ಲಿಕ್ಕೆ ಬಂದ್ರ? ಯಾರು ಮುಟ್ಲಿಕ್ಕೆ ಬರಲಿಲ್ಲ. ಇವರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅಂಥವ್ರಿಗೆ ಹೊಡೆದದ್ದು ಸಾಕ್ಷಿ ಇದೆ. ಧೀರಜ್, ಮಲ್ಲಿಕ್, ಉದಯ್ ಈ 3 ಜನರದ್ದು ಮಂಪರು ಪರೀಕ್ಷೆ ಆಗಿದೆ ಅಂದರೆ ಅದನ್ನು ಆಗಲಿಲ್ಲ ಅಂತ ಹೇಳ್ತೀರಿ. ಆಗಿದೆ ಅನ್ನೋದಕ್ಕೆ ಪೂರಕ ಸಾಕ್ಷಿಗಳಿವೆ. ಅದನ್ನು ಕೋರ್ಟ್ ಒಪ್ಪಿಕೊಂಡಿದೆ. ಮುಂದಕ್ಕೆ ಅವರು ಇನ್ನೊಂದು ಬಾರಿ ಮಂಪರು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ರೆಡಿ ಇದ್ದಾರೆ. ಈ ಸಂತೋಷ್ ರಾವ್ರನ್ನು ಒಂದು ಬಾರಿ ಮಂಪರು ಪರೀಕ್ಷೆ ಮಾಡಲಿಕ್ಕೆ ಇವರು ಒಪ್ಪಿಗೆ ಕೊಡಿಸಲಿಕ್ಕೆ ರೆಡಿ ಇದ್ದಾರೆ. ಇಷ್ಟರಲ್ಲೇ ನ್ಯಾಯ ಇದೆ. ಇವರಿಗೆ ಹೆಣ್ಣಿನ ನ್ಯಾಯ ಮುಖ್ಯ ಅಲ್ಲ. ಇವರೇ ಬೇಕಾಗಿರೋದು ಕೇವಲ ಧರ್ಮಸ್ಥಳವನ್ನು ಒಮ್ಮೆ ಸರ್ಕಾರಕ್ಕೆ ಕೊಡಿಸಬೇಕು. ನೀವು 1.5 ಕೋಟಿ ವ್ಯೂಸ್ ಆಯಿತು. ಸಮೀರ್ ಮಾಡಿರುವಂಥ ಒಂದು ಯಾವ ಮತಾಂಧ, ಅವನಿಗೆ 24 ವರ್ಷ. ಈಗ ಆ ಸೌಜನ್ಯನ ಹತ್ಯೆ ಆದ ಸಂದರ್ಭದಲ್ಲಿ ಅವನಿಗೆ 10-12 ವರ್ಷ ಇರ್ಬೋದು. ಅವನಿಗೆ ಅಲ್ಲಿದ್ದು ಏನು ಘಟನೆ ಆಗಿರುವಂಥ ಮಾಹಿತಿ ಇರಲಿಕ್ಕಿಲ್ಲ. ಯಾರೋ ಒಂದು ಇಬ್ಬರು ಭಾಷಣ ಮಾಡಿದ್ದನ್ನು ಗಿರೀಶ್ ಮಟ್ಟಣ್ಣ ಮತ್ತು ಈ ತಿಮರೋಡಿ ಮಾಡಿರುವಂಥ ಭಾಷಣವನ್ನು ಕೇಳಿಕೊಂಡು ಒಂದು AI ಮುಖಾಂತರ ಮಾಡಿರುವಂಥ ವಿಡಿಯೋ ಅದನ್ನು ನೋಡಿ 1 ಕೋಟಿ ಜನ 1.5 ಕೋಟಿ ಜನ ವ್ಯೂಸ್ ಆಗಿರೋದು. ಅರ್ಥ ಮಾಡ್ಕೊಳ್ಬೇಕು. 1.5 ಕೋಟಿ ಜನ ಒಂದು 5 ದಿನದಲ್ಲಿ 4 ದಿನದಲ್ಲಿ ವ್ಯೂಸ್ ಆಗಬೇಕಾದ್ರೆ 1 ತಿಂಗಳಿಂದ ವ್ಯವಸ್ಥಿತವಾಗಿ ತಂಡವನ್ನು ಕಟ್ಕೊಂಡು ಕೆಲಸ ಮಾಡಿದ್ದಾರೆ. ಇದೆಲ್ಲ ಯಾಕೆ ಮಾಡ್ತಿದ್ದಾರೆ? ಸಜ್ಜನರು ಸುಮ್ಮನೆ ಇದ್ದಾರೆ. ಸಜ್ಜನರು ಸುಮ್ಮನೆ ಇದ್ದಾಗ ದುರ್ಜನರ ಆಟ ಜಾಸ್ತಿ ಇರ್ತದೆ. ಆದರೆ ಸತ್ಯ ಯಾವತ್ತೂ ನಿಧಾನ, ಆದರೆ ಅದುವೇ ಪ್ರಧಾನ. ನಾವೇನಾದರೂ ಸುಳ್ಳಿನ ಹಿಂದೆ ನಾವು ಹೋಗಿ ನಾವು ಸತ್ಯದ ವಿರುದ್ಧವಾಗಿದ್ದರೆ ಈ ಅಣ್ಣಪ್ಪ ಮಂಜುನಾಥನ ಭೂಮಿಯಲ್ಲಿ ನಾವು ಮಣ್ಣಾಗಿ ಹೋಗಬೇಕು. ಯಾರು ಸತ್ಯ ಗೊತ್ತಿದ್ದು ಈ ಭೂಮಿಯ ಬಗ್ಗೆ ಬೇಡದ ಮಾತುಗಳನ್ನ ಆಡ್ತಿದ್ದಾರೆ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕು. ನಮಸ್ತೆ, ನಾನು ಶಶಿರಾಜ್ ಶೆಟ್ಟಿ ಅಂತೇಳಿ. ಸರ್, ತಾವೇನು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ಪ್ರತಿಭಟನೆ ಬಗ್ಗೆ ತಾವೇನು ಹೇಳ್ತೀರಿ? ಈ ಪ್ರತಿಭಟನೆ ಬೇರೆ ಬೇರೆ ವಿಧದಲ್ಲಿ ಒಂದು 2-3 ಸಲ ಆಗಿದೆ. ಆದರೆ ಈ ಬಾರಿಯ ಪ್ರತಿಭಟನೆಯಲ್ಲಿ ಒಂದಷ್ಟು ಜನರಿಗೆ, ಅಂದರೆ ಸಜ್ಜನರಿಗೆ ಅರ್ಥ ಆಗುವಂಥ ಕೆಲವೊಂದಷ್ಟು ವಿಚಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ಸಮಾಜದಲ್ಲಿ ಈಗ ಹಿಂದೂ ಸಮಾಜದ ನಾಯಕರು ಅಂತ ಹೇಳಿಕೊಂಡು ಹಿಂದೂ ಸಮಾಜವನ್ನೇ ಹೊಡೆಯುವಂಥ ಒಂದು ದೇವಸ್ಥಾನದ ಬಗ್ಗೆ ಅತಿ ಕೆಟ್ಟದಾಗಿ, ಕಾವಂದರ ಬಗ್ಗೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಂದು ಕೆಟ್ಟ ಮಾತುಗಳಿಂದ ವ್ಯವಸ್ಥಿತ ಸಂಘಟಿತವಾಗಿ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿಕೊಂಡು ಏನು ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳಿಕ್ಕೆ ದುಡಿಯುವಂಥವರಿಗೆ, ಕೆಲಸ ಮಾಡೋರಿಗೆ ಸಾಧ್ಯ ಇಲ್ಲ. ಈ ಎಷ್ಟೊತ್ತಿಗೆ ನೋಡಿದರೂ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಬರೆಯುವಂಥ ವ್ಯಕ್ತಿಗಳೇನಿರ್ತಾರೆ ಅವರು ಅದೇ ಕೆಲಸವನ್ನು ಮಾಡ್ತಿರ್ತಾರೆ ಅಂತ ಕಾಣ್ತದೆ. ಇವತ್ತು ಕ್ಷೇತ್ರದ ವತಿಯಿಂದ ಆಗ್ತಿರುವಂಥ ಒಂದು ಏನು ಸೇವೆ ಇದೆ, ಈ ಸೇವೆಯ ಬಗ್ಗೆ ಒಂದು ಸ್ವಲ್ಪ ಕೂಡ ಜ್ಞಾನ ಇಲ್ಲದಂಥ ಜನ ಇಲ್ಲಿಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಆವಾಗ ಮಾತಾಡುವಾಗ ತುಂಬ ಜನ ಹೇಳಿದರು, ಬೇರೆ ಯಾವುದು ಬೇಡ, ಒಂದು ವಿಚಾರ ನಾನು ನನ್ನ ಸ್ವಂತ ಒಂದು ಅನುಭವದ ಪ್ರಕಾರ ಹೇಳೋದಾದರೂ SDM ಆಸ್ಪತ್ರೆಯ ಒಂದು ವಿಚಾರದಲ್ಲಿ ಡಯಾಲಿಸಿಸ್ ಅನ್ನುವಂಥದ್ದು ಈಗ ಒಂದು ಸಾಧಾರಣ ಎಲ್ಲ ಮನೆಯ ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಈಗದ್ದು ಸಾಮಾನ್ಯ ಆಗಿ ಬಿಟ್ಟಿದೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈಗ ಡಯಾಲಿಸಿಸನ್ನು ಉಚಿತವಾಗಿ ಮಾಡುವಂಥ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಕರ್ನಾಟಕದಲ್ಲೂ ಸಾಧಾರಣ ಎಲ್ಲಿ ಒಂದು ಖಾಸಗಿ ಹಾಸ್ಪಿಟಲ್ನಲ್ಲಿ ಎಲ್ಲೂ ಇಲ್ಲ ನನ್ನ ಪ್ರಕಾರ. ಇವತ್ತು ನಮ್ಮ ವರ್ಷಕ್ಕೆ ಸುಮಾರು 10,000ದಷ್ಟು ಡಯಾಲಿಸಿಸ್ ಆಗುವಂಥ ವ್ಯವಸ್ಥೆ SDM ಹಾಸ್ಪಿಟಲ್ನಲ್ಲಿ ಆಗ್ತದೆ. ಅದನ್ನು ಉಚಿತವಾಗಿ ಮಾಡ್ತಿದ್ದಾರೆ. ಅದರ ಜೊತೆಗೆ ಒಂದು 2,000, 1,500 ಆ ರೇಂಜಿನಲ್ಲಿರುವಂಥ ರೇಟ್ನ ಒಂದು ಇಂಜೆಕ್ಷನ್ ಚುಚ್ಚುಮದ್ದುಗಳು 350 ರೂಪಾಯಿಗೆ, ಅದೊಂದು ವಾರಕ್ಕೆ ಉಪಯೋಗ ಆಗುವಂಥ ಏನು ಚುಚ್ಚುಮದ್ದುಗಳು, ಅದು 350 ರೂಪಾಯಿಗೆ ಸಿಗುವಂಥ ವ್ಯವಸ್ಥೆ ಇದೆ ಅಲ್ಲಿ. ಅಥವಾ ಬೇರೆ ಬೇರೆ ನಿಮ್ಮ ಈ ಸಂಪೂರ್ಣ ಸುರಕ್ಷಾ ಈ ಯೋಜನೆ ಮುಖಾಂತರ ಫಲಾನುಭವಿಗಳು ಯಾವುದಾದ್ರೂ ಒಂದು ಬೇರೆ ಏನು ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಈ ನಮ್ಮ
ರಕ್ತ ಪರೀಕ್ಷೆ ಇರ್ಬೋದು, ಬೇರೆ ಬೇರೆ ವಿಧದ ಯಾವುದಾದ್ರೂ ಟೆಸ್ಟ್ಗಳಿಗೆ ಹೋದರೆ ಅದು ಸಂಪೂರ್ಣ ಸುರಕ್ಷಿತ ಹಣ ಅದರಲ್ಲಿ ಕಟ್ಟಾಗೋದಿಲ್ಲ. ಅದು ನೆನಪಿಟ್ಕೊಳ್ಬೇಕು. ಏನು ಈಗ ನಾವು ಹಣ ಕಟ್ತೇವೆ, ಆ ಹಣ ಕಟ್ಟಾಗೋದಿಲ್ಲ, ಅದು ಮತ್ತೆ ಉಚಿತವಾಗಿ ಆಗ್ತದೆ. ನಮ್ಮ ಇನ್ಶೂರೆನ್ಸ್ ವ್ಯವಸ್ಥೆಯಲ್ಲಿ ಅದು ಕಟ್ಟಾಗೋದಿಲ್ಲ. ಅದು ನಾನು ನನ್ನ ಸ್ವಂತ ಅನುಭವದಲ್ಲಿ ಅದನ್ನು ಒಂದು ವಾರದ ಹಿಂದೆ ನಾನು ನನ್ನ ಕುಟುಂಬದ ಒಂದು ಸದಸ್ಯರನ್ನು ಕರ್ಕೊಂಡು ಹೋದಾಗ ನೋಡಿದ್ದೇನೆ. ಹೀಗೆಲ್ಲ ಇರುವಾಗ ಈ ವ್ಯವಸ್ಥೆಗಳು ನಾನು ಹೇಳಿರುವಂಥದ್ದು ಒಂದು ಸಣ್ಣ ಮಟ್ಟದ ಒಂದು ವಿಚಾರ ಹೇಳಿರುವಂಥದ್ದು. ಇಂಥ ಸಾವಿರಾರು ವ್ಯವಸ್ಥೆಗಳಿದೆ. SKDRDPಯನ್ನು ಇವರು ಒಂದು ಹೆಣ್ಣಿಗೆ ನ್ಯಾಯ ಕೇಳುವಂಥ ವ್ಯವಸ್ಥೆಯಲ್ಲಿರುವವರು ದೇವಸ್ಥಾನವನ್ನು ಸರ್ಕಾರಕ್ಕೆ ಬಿಡಬೇಕು ಅಂತ ಹೇಳ್ತಾರೆ. ಹಿಂದುತ್ವ ಅಂದರೆ ಎಲ್ಲ ದೇವಸ್ಥಾನಗಳು ಸರ್ಕಾರದ ವತಿಯಲ್ಲಿ ಇರುವಂಥ ದೇವಸ್ಥಾನಗಳು ಹಿಂದೂ ಸಮಾಜದ ಕೈಗೆ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಿರುವ ಈ ಸಂದರ್ಭದಲ್ಲಿ ಹಿಂದೂಗಳ ಪರ ಇರುವಂಥ ದೇವಸ್ಥಾನವನ್ನು ಸರ್ಕಾರಕ್ಕೆ ಬಿಟ್ಟುಕೊಡಬೇಕು ಅಂತೇಳಿ ಜೈನರು ಮತ್ತು ಹಿಂದೂಗಳ ಮಧ್ಯದಲ್ಲಿ ಒಂದು ಕಂದಕ ಸೃಷ್ಟಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಯಾಕೆ ಜೈನರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ಮ ಬೇರೆ ಎಲ್ಲೂ ಬೇಡ, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿರುವಂಥ ಜೈನರಿಗೂ ಹಿಂದೂಗಳಿಗಿರು ತುಂಬ ಸಾಮ್ಯತೆ ಇದೆ. ಇಲ್ಲಿ ದೇವಸ್ಥಾನ ಇರ್ಬೋದು, ಹೆಚ್ಚಿನ ಕಡೆಗಳಲ್ಲಿ ಜೈನರ ಕೈಯಲ್ಲಿ ಆಡಳಿತದಲ್ಲಿ ಇದ್ದರೂ ಹಿಂದೂಗಳು ಅಲ್ಲಿಯ ಭಕ್ತರಾಗಿರ್ಬೋದು ಅಥವಾ ಅಲ್ಲಿಯ ಟ್ರಸ್ಟ್ಗಳಲ್ಲಿ ಸೇರಿಸಿಕೊಂಡು ಅಲ್ಲಿ ತುಂಬ ಕಡೆ ಕೆಲಸ ಆಗ್ತಿದೆ. ಇದರ ಉದ್ದೇಶ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶ ಖಂಡಿತ ಅಲ್ಲ. ಇದರ ಉದ್ದೇಶ ಇದರ ಹಿಂದೆ ಒಂದು ಕಮ್ಯುನಿಸ್ಟ್ ಎಡಪಂಥೀಯರ ಒಂದು ಚಿಂತನೆ ಇರುವಂಥ ನೂರಾರು ಜನರು ಕೇಸರಿ ಹಾಕಿರುವಂಥ ಒಬ್ಬ ವ್ಯಕ್ತಿಯನ್ನು ಮುಂದೆ ಬಿಟ್ಟು ಅವರು ಹಿಂದುತ್ವವಾದಿ ಅನ್ನುವ ಕಾರಣವನ್ನು ಏನು ಹಿಂದೆ ಇದ್ದರು, ಆ ಕಾರಣಕ್ಕೆ ಅವರನ್ನು ಹಿಂದೆ ಎದುರು ಬಿಟ್ಟು ಇವರ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದಾರೆ. ಇವಾಗ ನಾವು ಕೂಡ ಒಂದು ಕಾಲದಲ್ಲಿ ಇವರ ಮಾತುಗಳನ್ನು ನಂಬಿಕೊಂಡಿದ್ದವ್ರೆ. ಒಂದು ಕಾಲದಲ್ಲಿ ಇವರ ಮಾತನ್ನೇ ನಂಬಿ ನಾವು ಸಹ ಏನು ಇಲ್ಲಿಯ ವಿಚಾರಗಳನ್ನು ತಿಳಿಯದೆ ನಾವು ಸಹ ತಪ್ಪು ಮಾಡಿದಂಥವ್ರು ಒಂದು ಸಮಯದಲ್ಲಿ. ನಮಗೆ ಈಗ ಅನುಭವ ಆಗ್ತಾ ಉಂಟು, ನಾವು ಆ ಕಾಲದಲ್ಲಿ ಮಾಡಿರುವಂಥ ತಪ್ಪು. ತುಂಬ ಜನ ಯುವಕರಿಗೆ ನಾನೊಂದು ಕಿವಿ ಮಾತು ಹೇಳ್ತೇನೆ, ನೀವು ಏನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಬೈತಾ ಇದ್ದೀರಿ, ನಿಮಗೂ ಒಂದು ಪ್ರಾಯ ಅಂತ ಆಗ್ತದೆ, ನಿಮಗೂ ಒಂದು ಏಜ್ ಅಂತ ಆಗ್ತದೆ, ಆ ಸಂದರ್ಭಕ್ಕಾಗುವ ನಿಮಗೂ ಬುದ್ಧಿ ಬರ್ತದೆ. ಆವಾಗ ನೀವು ಅಂದ್ಕೊಳ್ತೀರಿ ನಾವು ಅವತ್ತು ಬರೆದದ್ದು ತಪ್ಪಿದೆ, ನಾವು ಆ ಥರ ಬರಿಬಾರ್ದಿತ್ತು ಅನ್ನುವಂಥ ಪರಿಸ್ಥಿತಿ ಒಂದು ದಿನ ಬಂದೇ ಬರ್ತದೆ. ಮತ್ತು ತುಂಬ ಜನ ಹೇಳ್ತಾರೆ ನಾವು ಮಾತಾಡಿದ ಕೂಡಲೇ ಅಲ್ಲಿ ಏನು ಹಣ ಕೊಡ್ತಾರೆ, ಸೂಟ್ಕೇಸ್ ಕೊಡ್ತಾರೆ. ಖಂಡಿತ ಇಲ್ಲ, ಇಲ್ಲಿ ಹಣ ಸೂಟ್ಕೇಸ್ ಕೊಡಬೇಕು ಅಂತಿಲ್ಲ. ಇಲ್ಲಿಯ ಸೇವೆಯನ್ನು ಪಡ್ಕೊಂಡಂಥ ಫಲಾನುಭವಿಗಳಲ್ಲಿ ನಾನು ಒಬ್ಬ. ಮತ್ತು ಸೇವೆ ಅಂತ ಹೇಳಿದ ಕೂಡಲೇ ಅದು ನಾವು ಹಣ ಪಡ್ಕೊಳ್ಬೇಕು ಅಂತಿಲ್ಲ. ಇಲ್ಲಿಂದ ನಾನು ಹೇಳಿದ ಪ್ರಕಾರ ಒಂದು ಡಯಾಲಿಸಿಸ್ ಅನ್ನುವಂಥ ವ್ಯವಸ್ಥೆ, ನಾನು ನೇರವಾಗಿ ಹೇಳಬೇಕಂದ್ರೆ ನನ್ನ ತಾಯಿಗೆ ಡಯಾಲಿಸಿಸ್ ಆಗ್ತಾಯಿದೆ 2 ವರ್ಷದಿಂದ. 2 ವರ್ಷದಿಂದ ನಾನು ಫಸ್ಟ್ ಮಂಗಳ ಹಾಸ್ಪಿಟಲಲ್ಲಿ ಮಂಗಳೂರಲ್ಲಿ ಡಯಾಲಿಸಿಸ್ ಮಾಡ್ತಿದ್ದವ. ಅಲ್ಲಿ ನಮಗೆ ತಿಂಗಳಿಗೆ ಸಾಧಾರಣ ಒಂದು 13,000 ರಿಂದ 14,000 ವೆಚ್ಚ ಆಗ್ತಿತ್ತು. ಈಗ ಆ ಪೂರ್ತಿ ವೆಚ್ಚ SDM ಹಾಸ್ಪಿಟಲ್ನಲ್ಲಿ ಫ್ರೀಯಾಗಿ ಆಗ್ತಾ ಉಂಟು. ಇದನ್ನು ಮಾಡ್ತಿರುವಂಥವ್ರು ಯಾರು? ಇದು ಒಂದು ಕ್ಷೇತ್ರದಿಂದ ಆಗ್ತಿರುವಂಥದ್ದು. ಸರ್ಕಾರ ಕೂಡ ಮಾಡಲಿಕ್ಕೆ ಆಗದಂಥ ಕೆಲವೊಂದಷ್ಟು ವ್ಯವಸ್ಥೆಗಳನ್ನು ಇಷ್ಟು ಚೆನ್ನಾಗಿ ಇಲ್ಲಿ ಕ್ಷೇತ್ರದ ವತಿಯಿಂದ ಮಾಡ್ತಾ ಇದ್ದಾರೆ ಅಂತಿದ್ರೆ ಇದನ್ನು ವಿರೋಧಿಸುವಂಥ ಕೆಲಸ ಯಾಕೆ ಆಗಬೇಕು? ಇದರಿಂದಾಗಿ ಇದನ್ನು ವಿರೋಧಿಸುವಂಥ ವ್ಯವಸ್ಥೆ ಯಾಕೆ ಆಗ್ತಿದೆ ಅಂತ ಹೇಳಿದರೆ, ಏನೋ ಒಂದು ರೀತಿಯಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗುವುದರ ಜೊತೆಗೆ ಸಮಾಜದಲ್ಲಿ ಬಡ ಜನರು ಮತಾಂತರ ಆಗ್ತಿರುವಂಥ ಹಿಂದೂ ಸಮಾಜವನ್ನು ಈ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದು ಹಣ ಅಥವಾ ಬೇರೆ ಬೇರೆ ಸಾಲ ಸೌಲಭ್ಯದ ಮುಖಾಂತರ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸ್ತಿದ್ದಾರೆ ಅನ್ನುವಂಥ ವ್ಯವಸ್ಥೆಯಲ್ಲಿ ನನ್ನ ಪ್ರಕಾರ ಇದೇ ಮತಾಂತರ ಮಾಡಲಿಕ್ಕೆ ಆಗದಿರುವಂಥ ಮಿಷನರಿಗಳು ಜೊತೆ ಸೇರಿಕೊಂಡು ಗೊತ್ತಿದ್ದೋ ಗೊತ್ತಿಲ್ಲದೇ ಗೊತ್ತಿಲ್ಲ ಒಂದಷ್ಟು ಜನ ಇದಕ್ಕೆ ಬಲಿಯಾಗಿದ್ದಾರೆ. ಅವರು ಸರಿದಾರಿಗೆ ಬರಬೇಕು. ಅವರು ಸರಿದಾರಿಗೆ ಬಂದು ಏನು ಹಿಂದುಗಡೆಯಿಂದ ಈ ಕಮ್ಯುನಿಸ್ಟರು ಅಂತ ಹೇಳುವಂಥ ಅವ್ರು ಮಾಡ್ತಿರುವಂಥ ವ್ಯವಸ್ಥೆಯಿಂದ ಇವರು ಹೊರಬಂದು ಇವರು ಸಮಾಜದಲ್ಲಿ ನಾವು ಮಾಡ್ತಿರೋ ಒಂದು ತಪ್ಪು ಅಂತ ಬುದ್ಧಿ ಬಂದು ಅವರು ಸಹ ಇಲ್ಲಿ ಬಂದು ಅಣ್ಣಪ್ಪ ಮಂಜುನಾಥನ ಮುಂದೆ ಕ್ಷಮೆ ಯಾಚನೆ ಮಾಡಿ ಈ ದೇವರ ಮತ್ತು ಕಾವಂದರು ಮಾಡ್ತಿರುವಂಥ ಒಳ್ಳೆಯ ಕೆಲಸಗಳನ್ನು ಏನು ಮಾಡ್ತಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಬಾಳುವಂಥ ವ್ಯವಸ್ಥೆಗೆ ಎಲ್ಲರೂ ಕಾರಣ ಆಗಬೇಕು ಅಂತ ಹೇಳ್ತೇನೆ ನಾನು. ಸರ್, ಇವಾಗ ಆರೋಪ ಮಾಡ್ತಿರೋರು ಸುಮ್ಮನೆ ಆರೋಪ ಮಾಡ್ತಿಲ್ಲ, ತಮ್ಮಲ್ಲಿ ಸಾಕ್ಷಿ ಇದೆ, ಕ್ಷೇತ್ರದಲ್ಲಿ ಏನಾಗ್ತಿದೆ ಅದರ ಸಂಪೂರ್ಣ ಅವ್ಯವಹಾರದ ಬಗ್ಗೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ. ತಾವೇನು ಹೇಳ್ತಿರಿದ್ರು? ಕ್ಷೇತ್ರದ ಅವ್ಯವಹಾರದಾಗೆ ಈಗ ಹೇಳ್ತಾರಲ್ಲ, ಇಲ್ಲಿದ್ದು ಒಂದು ಜಾಗದ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಎಲ್ಲ ಇಲ್ಲಿ ಮಾಫಿಯಾ ಆಗ್ತಿದೆ. ಹಾಗೆ ಈ ಪೂರ್ತಿ ಪ್ರಕರಣವನ್ನು ಹಿನ್ನೆಲೆ ಇಟ್ಟು ನೋಡಿ, ಯಾರು ಇಲ್ಲಿಂದ ಮೊದಲು ಇಲ್ಲಿಯೇ ಇದ್ದು ನಾವಿಲ್ಲಿದ್ದು ಫಲಾನುಭವಿಗಳು ಅಂತ ಹೇಳಿದರೆ ಈಗ ಯಾವುದು ನಮ್ಮ ಸಂಪೂರ್ಣ ಸುರಕ್ಷೆ ಆಗಿರ್ಬೋದು, ಅದೊಂದು ನಮ್ಮ ಈ ಯೋಜನೆ ಮುಖಾಂತರ ಅಥವಾ ಏನು ನಮ್ಮ ಆಸ್ಪತ್ರೆಗಳಲ್ಲಿ ಆಗಿರುವಂಥ ವಿಷಯ, ಇಲ್ಲಿ ನೇರವಾಗಿ ಇಲ್ಲಿಂದ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಪಡ್ಕೊಂಡು ಇಲ್ಲಿ ಜಾಗದ ವ್ಯವಹಾರ ಮಾಡಿಕೊಂಡಿದ್ದವರು, ಇಲ್ಲಿ
ಗ್ರಾಮಾಭಿವೃದ್ಧಿ ಯೋಜನೆ ಮೊದಲು ಸ್ಟಾರ್ಟ್ ಆಗುವ ಸಂದರ್ಭದಲ್ಲಿ ಇದ್ದುಕೊಂಡು ಇಲ್ಲಿ ವ್ಯವಸ್ಥೆಯಲ್ಲಿ ಇದ್ದವರೇ ಇಲ್ಲಿಂದ ಬಿಟ್ಟು ಹೋಗಿ ಅಂಥವರು ಇದರ ಹಿಂದೆ ಮಾತಾಡ್ತಿರುವಂಥವ್ರು. ಅವರು ಏನೇನು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಒಂದು ವರ್ಗವನ್ನು ಅಂದರೆ ಬಡ ಜನರು, ಶ್ರೀಮಂತ ವರ್ಗದವರು ಬಡ ಜನರ ಮೇಲೆ ಯಾವುದೇ ರೀತಿಯಲ್ಲಿ ಏನು ಮಾಡಿದರೂ ಈ ಸಮಾಜ ಕೇಳುವುದಿಲ್ಲ, ಕಾನೂನು ಏನು ಬೇಕಾದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಈಗದ್ದು ಈ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಅಥವಾ ಈ ಕಾನೂನು ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳಲ್ಲೂ ನ್ಯಾಯ ಅನ್ನುವಂಥದ್ದು ಸುಲಭದಲ್ಲಿ ಯಾರಿಗೂ ಕಸಿದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಈಗ ಒಂದು ಮಾತಾಡಿದರೆ 10 ನಿಮಿಷದಲ್ಲಿ ಅದು ಇಲ್ಲಿ ಬೆಳ್ತಂಗಡಿಯಲ್ಲಿ ಮಾತಾಡಿದರೆ ದೆಹಲಿಗೆ ಮುಟ್ಟುವಂಥ ವ್ಯವಸ್ಥೆ ಇದೆ. ಆಗಿರುವಾಗ ಯಾವುದೋ ಒಂದು ಕಾಲದಲ್ಲಿ ಆಗ್ತಿದ್ದಂಥ ಏನು ಕೆಟ್ಟ ಕೆಲಸಗಳಿಗೆ ಇವರು ಆವತ್ತು ಸುಮಾರು 40-50 ವರ್ಷದಿಂದ ಮಾಡ್ತಾ ಇರುವಂಥ ವ್ಯವಸ್ಥೆ ಏನು ಅಂತ ಹೇಳಿದರೆ ಅಪಪ್ರಚಾರ. ಆ ಅಪಪ್ರಚಾರಗಳೇ ಇವರಿಗೆ ಒಂದು ದೂಷಣೆ ಮಾಡಿಕೊಂಡು ಇಲ್ಲಿವರೆಗೆ ಬಂದಿರುವಂಥ ವ್ಯವಸ್ಥೆ. ಏನು ಇವತ್ತು ಆ ಹೆಣ್ಣು ಮಗುವಿಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ, ಕೇಳುವವರು ಈಗ ಹೇಳ್ತಿದ್ದಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ. ಆ ಸಾಕ್ಷಿಗಳು ನಾಶ ಆಗಿದೆ ಅಂತ ಹೇಳುವವರು ಕೂಡ ಇವರೇ. ಮತ್ತೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳ್ತಾರೆ. ಆ ಸಾಕ್ಷಿಯನ್ನು ಕೊಡಬೇಕಾದ್ರೆ ನಮಗೆ ಭಯ ಆಗ್ತದೆ, ನಾವು ಕೊಟ್ಟರೆ ನಮ್ಮ ಹೆಣ ನೇತ್ರಾವತಿ ನದಿಯಲ್ಲಿ ತೇಳ್ಬೋದು ಅಂತ ಹೇಳುವವರು ಇವರು. ಇಷ್ಟು ಸಭೆಗಳನ್ನು ಮಾಡಿದರು, ಇಷ್ಟು ಸಭೆಯಲ್ಲಿ ಇಷ್ಟು ಕೆಟ್ಟದಾಗಿ ಮಾತಾಡಿದರು. ಇವ್ರನ್ನ ಯಾರಾದರೂ ಮುಟ್ಲಿಕ್ಕೆ ಬಂದ್ರ? ಯಾರು ಮುಟ್ಲಿಕ್ಕೆ ಬರಲಿಲ್ಲ. ಇವರ ವಿರುದ್ಧ ಯಾರಾದರೂ ಮಾತಾಡಿದರೆ ಅಂಥವ್ರಿಗೆ ಹೊಡೆದದ್ದು ಸಾಕ್ಷಿ ಇದೆ. ಇವರ ವಿರುದ್ಧವಾಗಿ ಏನಾದರೂ ಒಂದು ಸ್ಟೇಟಸ್ ಅಥವಾ ಏನಾದರೂ ಒಂದು ಸತ್ಯ ಸಂಗತಿಯನ್ನು ಹಾಕಿದರೆ ಅಂಥವ್ರನ್ನು ಆ ಸ್ಟೇಟಸ್ ತೆಗೀರಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಅವರಿಗೆ ಬೈದು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾರಿಗೆ ಈಗ ಹೆದರಿಸ್ತಿರುವಂಥದ್ದು? ಹಾಗಿರುವಾಗ ಇವರ ಬಳಿ ಇರುವಂಥ ದಾಖಲೆ ಏನು, ಸಾಕ್ಷಿ ಏನು? ಇಷ್ಟು ವರ್ಷದಿಂದ ಸೌಜನ್ಯನ ನ್ಯಾಯವನ್ನು ಇವರು ಬೀದಿಗಳಲ್ಲಿ ಮಾತಾಡ್ತಿರುವವರು ಈ ವ್ಯವಸ್ಥೆಯಲ್ಲಿ ಆ ಸಾಕ್ಷಿ ಇದೆ ಅಂತ ಹೇಳುವುದನ್ನು ಯಾಕೆ ಇವರು ಕೋರ್ಟಿಗೆ ಕೊಡ್ತಾ ಇಲ್ಲ? ಅದೇ ಒಂದು ಯಕ್ಷ ಪ್ರಶ್ನೆ. ಮತ್ತು ಇವರು ಹೇಳ್ತಾ ಇದ್ದಾರೆ, ಇಷ್ಟು ಸಮಾಜಕ್ಕೆ ಇನ್ನೂ ಅರ್ಥ ಆಗದ ವಿಚಾರ ಏನು ಅಂತ ಹೇಳಿದರೆ, ಇಲ್ಲಿ ಮಾತಾಡಬಾರ್ದು ಗೊತ್ತಿಲ್ಲ, ಆದರೆ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಯನ್ನು ಇವರು ಜೈಲಿನಿಂದ ಬಿಡುಗಡೆ ಮಾಡಿಸಿಕೊಂಡು ಬಂದರು. ಜೈಲಿನಿಂದ ಬಿಡುಗಡೆ ಮಾಡಿಸಿದವರಿಗೆ ಸುಮಾರು ಜೈಲಿನಲ್ಲಿ ಅವನಿಗೆ ಜಾಮೀನು ಮಂಜೂರಾದ ನಂತರ 1 ವರ್ಷ ಜೈಲಲ್ಲಿದ್ದ. ಯಾಕೆ ಜೈಲಲ್ಲಿದ್ದ? ಅವನು ಒಳ್ಳೆಯ ವ್ಯಕ್ತಿತ್ವದವನು ಆಗಿಂತಿದ್ದರೆ ಇವರ ಮನೆಯ ಜಾಗದ RTC ಇಟ್ಟ ಅಥವಾ ಅವರ ತಂದೆ RTC ಇಟ್ಟ ಯಾವುದಾದ್ರೂ ಒಂದು ಜಾಗದ RTC ಇಟ್ಟು ಅವರನ್ನು ಬಿಡಿಸ್ಕೊಂಡು ಬರಬೇಕಿತ್ತಲ್ಲ. ಯಾಕೆ ಬಿಡಿಸ್ಕೊಂಡು ಬರಲಿಲ್ಲ ಇವರು? ಯಾರೋ 3ನೇ ವ್ಯಕ್ತಿ ಒಬ್ಬನನ್ನು ಕರ್ಕೊಂಡು ಬಂದು ಅವನ ಕೈಯಲ್ಲಿ ಇವರು RTC ಇಟ್ಟು ಅವನ ಮುಖಾಂತರ 1 ವರ್ಷ ಕಳೆಯುವಷ್ಟು ಸಮಯ ಜೈಲಿನಲ್ಲಿ ಕೊಡುಗೆ ಮಾಡಿದ್ದು ಇವರೇ ಅಲ್ವ ಬಿಡಿಸ್ಕೊಂಡು ಬರುವವರು. ಹಾಗಾಗಿ ಇವರಿಗೂ ಅವನ ಮೇಲೆ ನಂಬಿಕೆ ಇಲ್ಲ ಅನ್ನೋಂಥದ್ದು ಅದರಲ್ಲಿ ಗೊತ್ತಾಗ್ತದೆ. ಇಲ್ಲಿ ಪೂರ್ತಿ ವಿಚಾರ ಏನು ಅಂತ ಹೇಳಿದರೆ, ಮೊದಲನೇದಾಗಿ ಇವರು ಸಂತೋಷ್ ರಾವ್ನ ಮಂಪರು ಪರೀಕ್ಷೆ ಒಪ್ಪಿಗೆ ಅವನು ಕೊಟ್ಟಿಲ್ಲ ಅನ್ನುವಂಥದ್ರಲ್ಲೇ ಒಂದು ಬಲವಾದ ಸಾಕ್ಷಿ ಇದೆ. ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಬಾರ್ದು ಸಮಾಜ. ಒಂದು ಪರ ಇನ್ನೊಬ್ಬರ ವಿರೋಧ ಅಂತ ಯೋಚನೆ ಮಾಡೋದು ಬೇಡ. ಸೌಜನ್ಯನಿಗೆ ನ್ಯಾಯ ಬೇಕು ಅನ್ನುವಂಥವರು ಕೇವಲ ಧೀರಜ್, ಮಲ್ಲಿಕ್, ಉದಯ್ ಈ 3 ಜನರದ್ದು ಮಂಪರು ಪರೀಕ್ಷೆ ಆಗಿದೆ ಅಂದರೆ ಅದನ್ನು ಆಗಲಿಲ್ಲ ಅಂತ ಹೇಳ್ತೀರಿ. ಆಗಿದೆ ಅನ್ನೋದಕ್ಕೆ ಪೂರಕ ಸಾಕ್ಷಿಗಳಿವೆ, ಅದನ್ನು ಕೋರ್ಟ್ ಒಪ್ಪಿಕೊಂಡಿದೆ. ಆಯಿತು, ಅವ್ರದ್ದು ಆಗಲಿಲ್ಲ ಅಂತಿದ್ದರೆ ಮುಂದಕ್ಕೆ ಅವರು ಇನ್ನೊಂದು ಬಾರಿ ಮಂಪರು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಈ ಸಂತೋಷ್ ರಾವ್ರನ್ನು 1 ಬಾರಿ ಮಂಪರು ಪರೀಕ್ಷೆ ಮಾಡಲಿಕ್ಕೆ ಇವರು ಒಪ್ಪಿಗೆ ಕೊಡಿಸಲಿಕ್ಕೆ ರೆಡಿ ಇದ್ದಾರೆ. ಇಷ್ಟರಲ್ಲೇ ನ್ಯಾಯ ಇದೆ. ಇದನ್ನು ಮಾಡಿದರೆ ಸೌಜನ್ಯನಿಗೆ ನ್ಯಾಯ ಸಿಗ್ತದೆ. ಇದು ನೇರ ಸಾಕ್ಷಿ ಅಲ್ಲದಿದ್ದರೂ ಸಾಕ್ಷಿಗಳಿಗೆ ಪೂರಕ ಆಗುವಂಥ ಅಂಶ ಸಿಗ್ಬೋದು ಅದರಲ್ಲಿ. ಅಂಥ ಕರೀಂಲಾಲ್ ತೆಲಗಿ ಚಾಪಕಾಗದ ಹಗರಣದಲ್ಲಿ ಇದೇ ಮಂಪರು ಪರೀಕ್ಷೆಯಲ್ಲಿ ಸಿಕ್ಕಿ ಹಾಕಿಕೊಂಡದ್ದು. ಎಷ್ಟೋ ಜನರಿಗೆ ಮೋಸ ಆಗಿರುವಂಥ ಸಂದರ್ಭದಲ್ಲಿ ಅವನು ಮೋಸ ಮಾಡಿದರು. ಆ ಪ್ರಕರಣದಲ್ಲಿ ಸಿಕ್ಕಿ ಹಾಕೊಂಡವ. ಈ ಪ್ರಕರಣದಲ್ಲಿ CBI COD ಪೊಲೀಸರು ಹೇಳಿದಂಥ ವ್ಯಕ್ತಿಗಳನ್ನು ಇವರು ಯಾರೂ ನಂಬೋದಿಲ್ಲ. ಇವರಿಗೆ ಬಾಯಿಗೆ ಬಂದಾಗೆ ಯಾರೋ ಒಂದು ಕಡೆ ಕೂತಾಗ ಅವರು ಹೇಳಿದರು, ಬೇಡ ಅವರ ವಿಚಾರ ಈಗ ನನಗೆ ದೇವರೇ ಹೇಳಿಸಿದಂತ ಕಾಣ್ತದೆ. ಅದೆಲ್ಲ ನಂಬುವಂಥದ್ದಲ್ಲ. ಸಮಾಜಕ್ಕೆ ಸುಮ್ಮನೆ ಅವರಿಗೂ ಹೆಂಡತಿ ಮಕ್ಕಳಿದ್ದಾರೆ, ಅವರ ಮಕ್ಕಳು ಶಾಲೆಗೆ ಹೋಗ ಅವರಿಗೂ ಪ್ರಶ್ನೆ ಮಾಡ್ತಾರೆ. ಅವರು ಒಂದೊಂದು ಸಲ ಮಾತಾಡುವಾಗ ಬೇಸರ ಆಗ್ತದೆ. ಯಾರೋ ಒಂದು ಮಗುವಿಗೆ ನ್ಯಾಯ ಬೇಕು ಅಂತ ಕೇಳಿ ಇನ್ನೊಂದು ಮನೆಯ ಮಕ್ಕಳನ್ನು ಕೆಟ್ಟದಾಗಿ ದೂಷಣೆ ಮಾಡುವಂಥ ವ್ಯವಸ್ಥೆ ಸರಿಯಲ್ಲ. ನ್ಯಾಯ ಬೇಕು ಅಂತಿದ್ದರೆ ಅದನ್ನು ನ್ಯಾಯಯುತವಾಗಿ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು. ಕಾನೂನು, ಕೋರ್ಟು ದೇಶದಲ್ಲಿ ಸುಭದ್ರವಾಗಿದೆ, ಸರಿ ಇದೆ. ನಾವು ಯಾವ ರೀತಿಯಲ್ಲಿ ಅದರ ಹಿಂದೆ ಹೋಗ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವೇ ನ್ಯಾಯ ಎಲ್ಲಿದೆ ಅಂತ ಗೊತ್ತಿದ್ದು ಆ ನ್ಯಾಯದ ಹಿಂದೆ ಹೋಗದೆ ಅನ್ಯಾಯ ಮಾಡಿದವರಿಗೆ ನಾವು ಬೆಂಬಲವಾಗಿ ನಿಂತರೆ ನ್ಯಾಯ ಸಿಗುವುದಿಲ್ಲ. ಹಾಗಾಗಿ ನ್ಯಾಯ ಬೇಕು ಅಂತಿದ್ದರೆ ಸರಿಯಾದ ರೀತಿಯಲ್ಲಿ ಹೋಗಬೇಕು. ಇವರು ವ್ಯವಸ್ಥೆಯಲ್ಲಿ ಇಲ್ಲಿ ಒಂದು ಹೆಣ್ಣು ಮಗುವಿನ ನ್ಯಾಯದ ವಿಚಾರವನ್ನು ಇಟ್ಟುಕೊಂಡು ಇಡೀ ದೇವಸ್ಥಾನ ಇಲ್ಲಿಯ ಸಂಸ್ಥೆಯ ವಿರುದ್ಧವಾಗಿ ಒಂದು ವ್ಯವಸ್ಥೆ ಮಾಡ್ತಿದ್ರಂತಿದ್ದರೆ ಇವರಿಗೆ ಹೆಣ್ಣಿನ ನ್ಯಾಯ ಮುಖ್ಯ ಅಲ್ಲ. ಇವರೇ ಬೇಕಾಗಿರೋದು ಕೇವಲ
ಧರ್ಮಸ್ಥಳವನ್ನು ಒಮ್ಮೆ ಸರ್ಕಾರಕ್ಕೆ ಕೊಡಿಸಬೇಕು. ಧರ್ಮಸ್ಥಳದ ವ್ಯವಸ್ಥೆಯನ್ನು ಪೂರ್ತಿ ಸರ್ಕಾರದ ಅಥವಾ ಏನು SKDRDP ಇಂಥ ವ್ಯವಸ್ಥೆಗಳನ್ನು ಬಂದ್ ಮಾಡಿಸಬೇಕು. ಸುಮಾರು 50,000 ಜನ ಕೆಲಸ ಮಾಡ್ತಿದ್ದಾರೆ ಈ ವ್ಯವಸ್ಥೆಯಲ್ಲಿ. ಯಾರು ಎಷ್ಟು ಜನರಿಗೆ ಉದ್ಯೋಗವನ್ನು ಒಂದು ಸರ್ಕಾರ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತೊಂದು ಕ್ಷೇತ್ರದ ವತಿಯಿಂದ ಮಾಡ್ತಾ ಇರುವಾಗ ಅಂಥ ವ್ಯವಸ್ಥೆಯನ್ನು ಬಂದ್ ಮಾಡಿಸಬೇಕು. ಇವರು ಜನರಿಗೆ ಮತ್ತೊಂದು ಗೊತ್ತಿಲ್ಲ, ಇವರು SKDRDPಯಲ್ಲಿ 40% ಬಡ್ಡಿ 40% ಬಡ್ಡಿ ಅಂತ ಬೊಬ್ಬೆ ಹಾಕಿದರು. ಮೊನ್ನೆ ಕೂತ್ಕೊಂಡು ಚಾರ್ಟ್ ನೋಡಿದೆ ನಾನು. 1 ಲಕ್ಷ ರೂಪಾಯಿಗೆ 3 ವರ್ಷಕ್ಕೆ 20,771 ರೂಪಾಯಿ ಬಡ್ಡಿ. ನನಗೆ ಅಷ್ಟು ಕ್ಲಿಯರಾಗಿ ನೆನಪಿದೆ. ನಾನು ಅದನ್ನು ಅಷ್ಟು ಕ್ಲಿಯರಾಗಿ ಅವರ ಏನು SKDRDP ನನ್ನ ಊರಿನಲ್ಲಿರುವಂಥ ಕಚೇರಿಯಲ್ಲಿ ಹೋಗಿ ಕೂತು ನೋಡಿದಂಥ ವ್ಯವಸ್ಥೆಯಲ್ಲಿ ನೋಡಿದ್ದು. ಆಗ 1 ವರ್ಷಕ್ಕೆ ಅಲ್ಲಿ ಬೀಳುವಂಥ ಹಣ 7,000 ರೂಪಾಯಿ ಆಗಾಯಿತು. ಇಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಿದ್ದಾರೆ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ. ನೋಡಿರ್ಬೋದು, ತಮಿಳುನಾಡಿನ ವ್ಯಕ್ತಿಗಳು ಇಲ್ಲಿ ನಮ್ಮ ಊರಿಗೆ ಬಂದು ಇಡೀ ಇಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡ್ತಿದ್ರು. ಅಂದರೆ 10% ತಿಂಗಳಿಗೆ ಬಡ್ಡಿ ತಗೊಳ್ತಿದ್ರು. 1 ಲಕ್ಷಕ್ಕೆ ತಿಂಗಳಿಗೆ 10,000 ಬಡ್ಡಿ. ಅಂಥದ್ರಲ್ಲಿ ವರ್ಷಕ್ಕೆ 13.5% ಕಡಿತ ದರದ ಬಡ್ಡಿ, ಅಂದರೆ 11,500 ಬರ್ತದೆ. ಅದು ಕಡಿತ ಆಗಿ ಲಾಸ್ಟ್ ಕೊನೆಯ ವರ್ಷದ ಬಡ್ಡಿ ಬೀಳೋದು 2,000 ರೂಪಾಯಿವರೆಗೆ ಬರ್ತದೆ ಬಡ್ಡಿ. ಅಂದರೆ ಇಷ್ಟೆಲ್ಲ ಒಳ್ಳೆಯ ವ್ಯವಸ್ಥೆಯನ್ನು ಸಮಾಜದ ಮುಂದೆ ಇವರು ಅದರ ಹಣವನ್ನು ಇವರು ನುಂಗಿ ನೀರು ಕುಡಿತಿದ್ದಾರೆ, ಇವರು ದೇವಸ್ಥಾನದ ಡಬ್ಬಿಯ ದುಡ್ಡನ್ನು ಬಡ್ಡಿಗೆ ಬಿಡ್ತಿದ್ದಾರೆ ಅಂತೇಳಿ ಇವರು ಎಲ್ಲ ಸುಳ್ಳುಗಳನ್ನೇ ಪ್ರಚಾರ ಮಾಡ್ತಿದ್ದಾರೆ. ಟೋಟಲಿ ಇಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆಯಿಂದ ಈ ಜನ ಬುದ್ಧಿವಂತ ಜನರು ಸುಮ್ಮನಿದ್ದಾರೆ, ಸಜ್ಜನರು ಸುಮ್ಮನಿದ್ದಾರೆ. ಅದೊಂದು ಮಾತು ಪ್ರತಿ ಬಾರಿ ಬರ್ತದೆ. ಸಜ್ಜನರು ಸುಮ್ಮನೆ ಇದ್ದಾಗ ದುರ್ಜನರ ಆಟ ಜಾಸ್ತಿ ಇರ್ತದೆ. ಆದರೆ ಸತ್ಯ ಯಾವತ್ತೂ ನಿಧಾನ, ಆದರೆ ಅದುವೇ ಪ್ರಧಾನ. ಸತ್ಯ ಯಾವತ್ತೂ ಹಿಂದೆ ಉಳಿಯುವುದಿಲ್ಲ, ಒಂದು ದಿನ ಅದು ಮುಂದೆ ಬಂದೇ ಬರ್ತದೆ. ನೋಡ, ಮುಂದಿನ ದಿನದಲ್ಲಿ ಇವರು ಮಾಡಿರುವಂಥ ಇಷ್ಟೊಂದು ಕೆಟ್ಟ ಕೆಲಸಗಳಿಗೆ ಜನ ಉತ್ತರ ಕೊಡುವಂಥ ವ್ಯವಸ್ಥೆ ಬರ್ಬೋದು. ಎಲ್ಲಿಯೂ ಕೂಡ ನಾವು ಹಿಂಸೆ ಅಥವಾ ಗಲಾಟೆಯ ಮೂಲಕ ನಾವು ಎಲ್ಲೂ ಕೂಡ ಧರ್ಮಸ್ಥಳದ ಪರವಾಗಿ ಮಾತಾಡುವಂಥ ವ್ಯವಸ್ಥೆಯಲ್ಲಿ ಹೋಗೋದಿಲ್ಲ. ಧರ್ಮಸ್ಥಳದ ದೇವಸ್ಥಾನ ಆಗಿರ್ಬೋದು ಅಥವಾ ಇಲ್ಲಿ ವ್ಯವಸ್ಥೆ ಯಾರೆಲ್ಲ ದೂರದಲ್ಲಿ ನಿಂತು ಬರೀತಿದ್ದಾರೆ ಅಂಥವರೆಲ್ಲ ಇಲ್ಲಿ ಬರಬೇಕು. ಎಲ್ಲ ಯೂಟ್ಯೂಬರ್ಸ್ ಇರ್ಬೋದು, ಯಾರ್ಯಾರು ತುಂಬ ಜನ ಬರೀತಿದ್ದಾರೆ ಕೆಟ್ಟದಾಗಿ, ಎಲ್ಲರೂ ಬನ್ನಿ ಒಂದು ದಿನ. ನೀವೆಲ್ಲ ಒಗ್ಗಟ್ಟಾಗಿ ಬಂದು ಧರ್ಮಸ್ಥಳದ ವ್ಯವಸ್ಥೆ ಏನಿದೆ ಎಲ್ಲವನ್ನು ಗಮನಿಸಿ ನೀವು ಯೂಟ್ಯೂಬಲ್ಲಿ ಹಾಕಿ, ಇಲ್ಲಿ ಹೀಗಿದೆ, ನಾವು ಬರೆದದ್ದು ಸರಿಯಾ ತಪ್ಪ ಅಂತ ನೀವೇ ಹಾಕಿ. ಆವಾಗ ಎಲ್ಲರ ಜನರಿಗೂ ಗೊತ್ತಾಗ್ತದೆ. ನೀವು 1.5 ಕೋಟಿ ವ್ಯೂಸ್ ಆಯಿತು. ಸಮೀರ್ ಮಾಡಿರುವಂಥ ಒಂದು ಯಾವ ಮತಾಂಧ, ಅವನಿಗೆ 24 ವರ್ಷ. ಈಗ ಆ ಸೌಜನ್ಯನ ಹತ್ಯೆ ಆದ ಸಂದರ್ಭದಲ್ಲಿ ಅವನಿಗೆ 10-12 ವರ್ಷ ಇರ್ಬೋದು. ಅವನಿಗೆ ಅಲ್ಲಿದ್ದು ಏನು ಘಟನೆ ಆಗಿರುವಂಥ ಮಾಹಿತಿ ಇರಲಿಕ್ಕಿಲ್ಲ. ಯಾರೋ ಒಂದು ಇಬ್ಬರು ಭಾಷಣ ಮಾಡಿದ್ದನ್ನು, ಗಿರೀಶ್ ಮಟ್ಟನ್ನು ಮತ್ತು ಈ ತಿಮಿರೋಡಿ ಮಾಡಿರುವಂಥ ಭಾಷಣವನ್ನು ಕೇಳಿಕೊಂಡು ಒಂದು AI ಮುಖಾಂತರ ಮಾಡಿರುವಂಥ ವಿಡಿಯೋ, ಅದನ್ನು ನೋಡಿ 1 ಕೋಟಿ ಜನ 1.5 ಕೋಟಿ ಜನ ವ್ಯೂಸ್ ಆಗಿರೋದು. ಅರ್ಥ ಮಾಡ್ಕೊಳ್ಬೇಕು. 1.5 ಕೋಟಿ ಜನ ಒಂದು 5 ದಿನದಲ್ಲಿ 4 ದಿನದಲ್ಲಿ ವ್ಯೂಸ್ ಆಗಬೇಕಾದ್ರೆ 1 ತಿಂಗಳಿಂದ ವ್ಯವಸ್ಥಿತವಾಗಿ ತಂಡವನ್ನು ಕಟ್ಕೊಂಡು ಕೆಲಸ ಮಾಡಿದ್ದಾರೆ. ಇದೆಲ್ಲ ಯಾಕೆ ಮಾಡ್ತಿದ್ದಾರೆ? ಅದನ್ನು ಯೋಚನೆ ಮಾಡಬೇಕು, ಜನ ಯೋಚನೆ ಮಾಡಬೇಕು. ಒಟ್ಟಾರೆ ಈ ವ್ಯವಸ್ಥೆ ಒಳ್ಳೆಯ ಒಂದು ಶಿಸ್ತುಬದ್ಧವಾದ ಶ್ರದ್ಧೆಯ ಕೇಂದ್ರವನ್ನು ಹಾಳು ಮಾಡೋಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಇದಾಗಲಿಕ್ಕೆ ಇಲ್ಲಿಯ ಜನ ಬಿಡುವುದಿಲ್ಲ. ಈ ವ್ಯವಸ್ಥೆ ಉತ್ತಮವಾಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನದ ಕೆಲಸಗಳಾಗ್ತಾ ಹೋಗ್ತದೆ. ನಮ್ಮ ಏನು ಇವತ್ತು ಇಲ್ಲಿ ಆಗುವಂಥ ದೈವ ಕಾರ್ಯ, ದೇವಸ್ಥಾನದ ಕಾರ್ಯಗಳು, ಇಷ್ಟೆಲ್ಲ ಕೆಟ್ಟ ಮಾತುಗಳು ಬರ್ತಾಯಿದ್ರು. ಒಂದು ದಿನ ಯಾವುದೇ ರೀತಿಯಲ್ಲಿ ಚ್ಯುತಿ ಬಾರದೆ ಇನ್ನೂ ಸಹ ಚಂದದ ರೀತಿಯಲ್ಲಿ ನಡೀತಾ ಹೋಗ್ತಾ ಉಂಟು. ಅದಕ್ಕೆ ಕಾರಣ ಏನಂತ ಹೇಳಿದರೆ, ಇಲ್ಲಿ ದೇವರು ಮತ್ತು ಅಣ್ಣಪ್ಪ ಸ್ವಾಮಿ ದೈವ ಅದನ್ನು ವ್ಯವಸ್ಥಿತದಲ್ಲಿ ನಡೆಸುವಂಥ ವ್ಯವಸ್ಥೆ ಮಾಡಿ ನಾವು ಇಲ್ಲೂ ಹೇಳ್ತಿದ್ದೇವೆ, ನಾವೇನಾದರೂ ಸುಳ್ಳಿನ ಹಿಂದೆ ನಾವು ಹೋಗಿ ನಾವು ಸತ್ಯದ ವಿರುದ್ಧವಾಗಿದ್ದರೆ ಈ ಅಣ್ಣಪ್ಪ ಮಂಜುನಾಥನ ಭೂಮಿಯಲ್ಲಿ ನಾವು ಮಣ್ಣಾಗಿ ಹೋಗಬೇಕು. ಯಾರು ನಿಜವಾದ ಸತ್ಯ ಗೊತ್ತಿದ್ದು ಈ ಭೂಮಿಯ ಬಗ್ಗೆ ಬೇಡದ ಮಾತುಗಳು ಆಡ್ತಿದ್ದಾರೆ, ಅವರು ಮಣ್ಣಾಗಿ ಹೋಗಬೇಕು. ಇಲ್ಲಿಗೆ ಬಂದು ಇಲ್ಲಿಯೇ ಅವರಿಗೆ ಶಿಕ್ಷೆ ಆಗುವಂಥ ವ್ಯವಸ್ಥೆ ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕೊನೆಯದಾಗಿ ಒಂದು ಪ್ರಶ್ನೆ, ಇವಾಗ ಇಷ್ಟು ಹಿಂದೂ ಸಂಘಟನೆಗಳಿವೆ, ಒಂದಿಷ್ಟು ಸಮಾಜಮುಖಿ ಕಾರ್ಯ ಮಾಡುವಂಥ ಸಂಘಟನೆಗಳಿವೆ, ಇಷ್ಟು ದೊಡ್ಡ ಕ್ಷೇತ್ರದ ಬಗ್ಗೆ ಈ ರೀತಿ ಆರೋಪ ಬರ್ತಾ ಇದ್ದರೂ ಕೂಡ ತಾವೆಲ್ಲ ಯಾಕೆ ಸುಮ್ಮನಿದ್ದೀರಿ ಅಂತ ಹೇಳಿ? ಯಾರು ಸುಮ್ಮನೆ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಮಾತಾಡಿದರೆ ಏನಾಗ್ತಿದೆ ಅಂತ ಹೇಳೋದಕ್ಕೆ ಮೊನ್ನೆ ಚಕ್ರವರ್ತಿ ಸೂಲಿಬೆಲೆ ಅವರು ನೇರವಾಗಿ ಎಲ್ಲೂ ಸೌಜನ್ಯನ ಮಾತೇ ಆಡಲಿಲ್ಲ, ಧರ್ಮಸ್ಥಳದ ವಿಚಾರವನ್ನು ಎತ್ತಲಿಲ್ಲ. ಒಬ್ಬ ಮತಾಂಧ ಅವರು ಹೇಳಿದ್ದಾರೆ, ಒಬ್ಬ ಮತಾಂಧ ನಮ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ಒಂದು ಮಾತಾಡಿದರೆ ನಮ್ಮ ಶ್ರದ್ಧೆ ಕಡಿಮೆ ಆಗ್ತದಾ ಅಂತ ಕೇಳಿದ್ದು. ಅಷ್ಟಕ್ಕೆ ಕುಂಬಳಕಾಯಿ ಕದ್ದವ ಹೆಗಳು ಮುಟ್ಟಿ ನೋಡ್ತಾನೆ ಅಂತ ಹೇಳಿದಾಗೆ ಬಾಯಿಗೆ ಬಂದಾಗೆ ಬೈದ್ರಲ್ಲ, ಉಜಿರಿಗೆ ಬಂದರೆ ಚಪ್ಪಲಲ್ಲಿ ಹೊಡಿತೇವೆ ಅಂತ ಹೇಳಿದರು. ಯಾಕೆ ಹೇಳಬೇಕಿತ್ತು ಇವರು? ಇವರಿಗೆ ಅಲ್ಲಿ ಆ ಮಾತನಾಡುವಂಥ ಅವಶ್ಯಕತೆ ಏನಿತ್ತು? ಇವರಿಗೆ ಬೇಕಾದದ್ದು ಸೌಜನ್ಯನಿಗೆ ನ್ಯಾಯ ಅಲ್ವಾ? ಸೌಜನ್ಯನಿಗೆ ನ್ಯಾಯ ಬೇಕು ಅಂತಿದ್ದರೆ ಇವರ ಬಳಿ ಇರುವಂಥ ಸಾಕ್ಷಿ
ಮಟ್ಟನ್ನು ಹೇಳ್ತಿರ್ತಾರೆ, ನನ್ನ ಬಳಿಯಲ್ಲಿ ಸಾಕ್ಷಿ ಇದೆ, ನನ್ನ ಬಳಿಯಲ್ಲಿ ಸಾಕ್ಷಿ ಇದೆ ಅಂತ. ಆ ಸಾಕ್ಷಿಗಳನ್ನು ಇವರಿಗೆ ಕೊಡಲಿಕ್ಕೆ ಭಯ ಇದ್ದರೆ ವ್ಯವಸ್ಥೆ ಇದೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೋದು. CBI ಕೋರ್ಟು ಅವತ್ತು ಏನು ಬಿಟ್ಟೋಗಿದೆ, ನಿರಪರಾಧಿ ಅಂತ ಹೇಳಿದೆ ಅಂತ ಹೇಳ್ತಾರೆ. ನಿರಪರಾಧಿ ಈ ನಮ್ಮ ದೇಶದಲ್ಲಿ 100ರಲ್ಲಿ 80% ಜನ ನಿರಪರಾಧಿಗಳಾಗಿಯೇ ಹೊರಗೆ ಬಂದಿರ್ತಾರೆ. ಈ ಕಾನೂನು ವ್ಯವಸ್ಥೆಯಲ್ಲಿ ವಕೀಲರು ಮಾಡುವಂಥ ಎಡವಟ್ಟು, ಸಾಕ್ಷಿ ಹೇಳುವವರು ಮಾಡುವಂಥ ಎಡವಟ್ಟಿನಿಂದ ಕೋರ್ಟ್ ಅದಕ್ಕೆ ಯಾವ ರೀತಿಯಲ್ಲಿ ಶಿಕ್ಷೆ, ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದಿದ್ದರೂ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥ ವ್ಯವಸ್ಥೆ ಏನಿದೆ, ಅದು ಇವತ್ತು ಇಂಥ ಆರೋಪಿಗಳು ಅಪರಾಧಿಗಳಾಗದೆ ಹೊರಗೆ ಬಂದು ವಿಜೃಂಭಿಸಲಿಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಈ ವಿಚಾರದಲ್ಲಿ ಪೂರ್ತಿಯಾಗಿ ನಾವೆಲ್ಲರೂ ಇನ್ನು ಮುಂದಕ್ಕೆ ಇರುವಂಥ ಒತ್ತಾಯ ಏನಂತ ಹೇಳಿದರೆ, ಅಕ್ವಿಟಲ್ ಕಮಿಟಿಯಾಗಿ ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡ್ತಿದ್ರಂತ ಇವರು ಹೇಳ್ತಿದ್ದಾರೆ, ಆ ಎಲ್ಲ ಅಧಿಕಾರಿಗಳನ್ನು ಆ ಅಕ್ವಿಟಲ್ ಕಮಿಟಿ ನೋಡಬೇಕು, ಯಾರ್ಯಾರು ತಪ್ಪು ಮಾಡಿದ್ದಾರೆ, ಹೌದಾ, ಈ ಕೇಸ್ ಬಿದ್ದು ಹೋಗಲಿಕ್ಕೆ ಯಾವುದು ಕಾರಣ ಇದೆ, ನಿಜವಾಗಿಯೂ ಅಧಿಕಾರಿಗಳು ಮಾಡಿರೋ ತಪ್ಪಿನಿಂದ ಆಗಿರುವಂಥ ಅಲ್ಲ, ಸರ್ಕಾರಿ ವಕೀಲರು ಮಾಡಿರುವಂಥ ತಪ್ಪಿನಿಂದ ಆಗಿರುವಂಥದ್ದು, ಸಾಕ್ಷಿ ಹಾಕಿದವರು ಸಾಕ್ಷಿ ಹೇಳದೆ ಆಗಿರುವಂಥ ಸಮಸ್ಯೆ, ಈ ಎಲ್ಲವನ್ನು ಅಕ್ವಿಟಲ್ ಕಮಿಟಿ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ನಮಗೆ ಸಮಾಜಕ್ಕೆ ಅರ್ಥ ಮಾಡಿಸ್ಬೋದು. ಈ ಅಕ್ವಿಟಲ್ ಕಮಿಟಿಯನ್ನು ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ಒಂದು ರಚನೆ ಮಾಡಿ ಇಲ್ಲಿ ಆಗಿರುವಂಥ ಈ ಏನು ಗೊಂದಲಗಳಿವೆ ಎಲ್ಲದಕ್ಕೂ ಒಂದು ಪೂರ್ಣ ವಿರಾಮ ಹಾಕುವಂತೆ ಮಾಡಿ, ಸಮಾಜದಲ್ಲಿ ಏನು ಈಗ ನಾವೇ ಹೀರೋಗಳು ಅನ್ನುವ ರೀತಿಯಲ್ಲಿ ಏನು ಮಾತಾಡ್ತಿದ್ದಾರೆ, ಅವರ ಕೆಟ್ಟ ಮನಸ್ಸು ಸಮಾಜಕ್ಕೆ ಅರ್ಥ ಆಗಿ ಅವರು ಬೆತ್ತಲಾಗಬೇಕು ಸಮಾಜದ ಮುಂದೆ. ಅಷ್ಟೇ ನಮ್ಮ ದೇವರ ಹತ್ರ ಪ್ರಾರ್ಥನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.